ಡಿಕೆಶಿ ಸರ್ಕಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ಸಿಗ್ಬೇಕು ಅಂತ ಜಮೀರ್ ಅಭಿಮಾನಿಗಳು ಫಾಲೋವರ್ಸ್ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಡಿಸಿಎಂ ಸ್ಥಾನ ಇರ್ಲಿ, ಕೊನೆ ಪಕ್ಷ ಒಂದು ಸಚಿವ ಸ್ಥಾನ ಸಿಗೋದು ಡೌಟ್ ಆಗಿ ಉಳ್ಕೊಂಡಿದೆ. ಯಾಕೆಂದ್ರೆ ಮುಸ್ಲಿಂ ಲೀಡರ್ಸ್ ಅಂತ ಬಂದ್ರೆ ಎಲ್ರು ನೋಡ್ತಾ ಇರೋದು ರಿಜ್ವಾನ್ ಅರ್ಷದ್, ಸಲೀಮು, ಫಾತಿಮಾ ಕಡೆಗೆ. ಇದ್ರ ಜೊತೆಗೆ ಕಾಂಗ್ರೆಸ್ ನಿಂದಲೇ ಜಮೀರ್ ವಿರುದ್ಧ ಆಡಿಯೋ ಎಲ್ಲ ಲೀಕ್ ಆಗಿರೋದ್ರಿಂದ ಖುದ್ದು ಹೈಕಮಾಂಡ್ ಸೋನಿಯಾ ರಾಹುಲ್ ಗಾಂಧಿನೇ ಇದ್ರ ಬಗ್ಗೆ ಚರ್ಚೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರ್ತಿದ್ದಾರೆ. ಇನ್ನು ಸಪೋರ್ಟ್ ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ, ವೇಣುಗೋಪಾಲ್ ಜಮೀರ್ ಪರ ಮಾತಾಡ್ತಿದ್ದಾರೆ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾರು ತಿರುಗು ಕೂಡ ನೋಡ್ತಿಲ್ಲ. ಅಧಿಕಾರ ಕಳ್ಕೊಂಡಿರೋ ಸಿದ್ದರಾಮಯ್ಯ ಸೈಲೆಂಟ್. ಇದರಿಂದನೇ ಜಮೀರ್ ಅಹಮದ್ ಸ್ಟ್ರಕ್ ಆಗಿದ್ದಾರೆ. ಈಗಾಗ್ಲೇ ಒಂದ್ ಸೀಟನ್ನ ಯುಟಿ ಖಾದರ್ ತಗೊಂಡಿರೋದ್ರಿಂದ ಲಿಸ್ಟ್ ನಲ್ಲಿ ಜಮೀರ್ ಕೊನೆದಾಗಿ ಉಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲ, ಜಮೀರ್ ವಿರುದ್ಧ ಮತ್ತಷ್ಟು ಆಡಿಯೋ ವಿಡಿಯೋ ರೆಡಿ ಇತ್ತು ಲೀಕ್ ಆಗೋಕೆ. ಆದ್ರೆ ಅಷ್ಟರಲ್ಲಿ ಕೋರ್ಟ್ಗೆ ಹೋಗಿ ಸ್ಟೇ ತಂದಿರೋದ್ರಿಂದ ಆ ಪ್ರೂಫ್ ಗಳು ಬರೀ ಹೈಕಮಾಂಡ್ ಗೆ ಮಾತ್ರ ಹೋಗಿದೆ. ಇಷ್ಟೆಲ್ಲ ಖಾತೆ ಹಂಚಿಕೆ ಜಗಳ ನಡೀತಿರುವಾಗ ಜಮೀರ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ರಾಜಕೀಯ ಭವಿಷ್ಯ ಏನಾಗುತ್ತೆ? ಬೇರೆ ಪಕ್ಷ ಕಟ್ತಾರ ಇಲ್ಲ ಜೆಡಿಎಸ್ ಗೆ ಜಾಯ್ನ್ ಆಗ್ತಾರ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ.